ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಎನ್ನ ಸಿದ್ಧಿವಿನಾಯಕನನ್ನು ಹಾಗೂ ಎನ್ನ ಆರಾಧ್ಯ ದೈವವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರು ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಎಂದು ಹಾರೈಸುತ್ತಾ, ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ಯಾವತ್ತೂ ನಮ್ಮ ದೇಶದ ಹಿರಿಯ ನಾಗರಿಕರೇ, ಮಾತೆಯರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ನಮ್ಮ ನೆಚ್ಚಿನ ರೈತಾಪಿ ವರ್ಗದವರೇ ಹಾಗೂ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ದೇಶ ಕಾಯುವ ಸಮಸ್ತ ಸೈನಿಕ ಕುಟುಂಬದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಮಧ್ಯದಲ್ಲಿ ಒಳ್ಳೆಯ ಟಿಪ್ಸ್ಗಳನ್ನು ಪ್ರತಿ ವಾರ ನೀಡ್ತಾ ಬರ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ ಎಂದು ಆಶಿಸುತ್ತಾ, ಬನ್ನಿ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸೋಣ. ವಾರದ ಆರಂಭವು ಸಾಕಷ್ಟು ಉತ್ತಮವಾಗಿರುತ್ತದೆ ವೀಕ್ಷಕರೇ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಕೆಲಸದ ಆರ್ಥಿಕ ಲಾಭವನ್ನು ಸಹ ಈ ವಾರ ವಿಶೇಷವಾಗಿ ಪಡೆಯುವವರಿದ್ದೀರಿ. ನಿಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗುವವರಿದ್ದಾರೆ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಹ ಅವರು ಕಾಣುವವರಿದ್ದಾರೆ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕುಟುಂಬದಲ್ಲಿ ಸಾಕಷ್ಟು ಉತ್ತಮವಾದ ವಾತ್ಸಲ್ಯ ಮನೋಭಾವಗಳು ಕೂಡಿ ಬರುವ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ಮದುವೆಯಾಗದೇ ಇರುವ ವಧು ವರರೇ ಆಗಲು ಅನುಕೂಲವಾಗದೇ ಇರುವವರಿಗೆ ಈ ವಾರ ವಧುವರರಾಗಲು ಅನುಕೂಲವಾಗುವ ಸಾಧ್ಯತೆ ಕೂಡಿ ಬರಲಿದೆ. ಹೊಸದರಲ್ಲಿ ವಿಶೇಷವಾದ ಸಾಮ್ಯತೆಯನ್ನು ಕಾಣುವ ಅವಕಾಶ ಕುಟುಂಬದಲ್ಲಿ ದೊರೆಯಲಿದೆ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ನೀವು ನಿಮ್ಮ ಆಲೋಚನೆಗಳನ್ನು ಆಪ್ತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದರಿಂದ ಉತ್ತಮವಾದ ಫಲಿತಾಂಶವನ್ನು ಮುಂದಿನ ಜೀವನದಲ್ಲಿ ಕಾಣುವವರಿದ್ದೀರಿ. ನಿಮ್ಮ ವೈವಾಹಿಕ ಜೀವನವು ಸಾಕಷ್ಟು ಆಹ್ಲಾದಕರವಾಗಿರುತ್ತದೆ. ಆದರೆ ವೀಕ್ಷಕರ, ಭಾನುವಾರ, ಸೋಮವಾರ ಮತ್ತು ಗುರುವಾರ ಈ ವಾರದ ವಿಶೇಷ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತಾವೇನಾದರೂ ತೆಗೆದುಕೊಳ್ಳುವುದಿದ್ದರೆ ಗುರು ಹಿರಿಯರ, ತಂದೆ ತಾಯಿಯರ ಪಾದಕ್ಕೆ ಹಣ ಹೆಚ್ಚಿ ನಮಸ್ಕರಿಸಿ ಅವರ ಮೇಲೆ ವಿಚಾರವನ್ನಿಟ್ಟು ಮುಂದುವರೆದರೆ ತುಂಬ ವಿಶೇಷವಾದ ಮಾಹಿತಿ ತಾವು ಕಂಡುಕೊಳ್ಳುವುದರ ಜೊತೆಗೆ ಜೀವನದ ಪರಿಪಾಠವನ್ನು ತಾವು ಕಲಿಯುವವರಿದ್ದೀರಿ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಸಹ ಅನುಸರಿಸಿದಾಗ ನಮ್ಮ ಸಾಂಪ್ರದಾಯ, ಸನಾತನ ಧರ್ಮದ ಸಂಪ್ರದಾಯ ಸದಾ ಉತ್ತುಂಗಕ್ಕೇರುವ ಸಾಮ್ಯತೆ ತಮ್ಮಿಂದ ಒದಗಿ ಬರಲಿದೆ. ಇದರೊಂದಿಗೆ ವಿಶೇಷವಾಗಿ ನೀವು ಮಂಗಳವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಹತ್ತಿರದಲ್ಲಿರುವ ಜಾತಿ ಹಸುವಿಗೆ, ಅಂದರೆ ನಾಟಿ ಹಸುವಿಗೆ, ಜವಾರಿ ಆಕಳಿಗೆ ತಮ್ಮ ಕೈಲಾದ ಹಸಿರು ಮೇವು ಅಥವಾ ಬೆಲ್ಲವನ್ನು ತಿನ್ನಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುವವರಿದ್ದೀರಿ. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠ ಮಾಡಿ ಕೆಂಪೂರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ ತಾಂತ್ರಿಕ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ವೃತ್ತಿ ಆಯ್ಕೆಗಳನ್ನು ಈ ವಾರ ಪಡೆಯಲು ಅನುಕೂಲವಾಗಿದೆ. ನೀವು ಧಾರ್ಮಿಕ ಚಟುವಟಿಕೆಗಳತ್ತ ಒಲವು ತೋರುತ್ತಿದ್ದರೆ ಅದು ನಿಮಗೆ ಶುಭವನ್ನುಂಟು ಮಾಡಲಿದೆ. ಮೇಲಾಧಿಕಾರಿಗಳೊಂದಿಗೆ ಈಗಾಗಲೇ ಕೆಲಸ ಮಾಡುತ್ತಿರುವ ನೌಕರರು ನಿಮ್ಮ ಸಂಬಂಧಗಳನ್ನು ಸೌಹಾರ್ದಯುತವಾಗಿ ಉತ್ತಮವಾದ ಬಾಂಧವ್ಯದೊಂದಿಗೆ ಉತ್ತಮ ಅಧಿಕಾರಿಗಳೊಂದಿಗೆ ಇಟ್ಟುಕೊಳ್ಳುವವರಿದ್ದೀರಿ. ಅವರ ಪ್ರೀತಿ ವಾತ್ಸಲ್ಯಕ್ಕೆ ತಾವೆಲ್ಲರೂ ಪಾತ್ರರಾಗಲು ಅನುಕೂಲವಾಗುವ ಯೋಗ ಕೂಡಿ ಬಂದಿದೆ. ಇನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಮಗೆ ಒಳ್ಳೆಯ ಸುದ್ದಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲ ವ್ಯವಹಾರ ಚಟುವಟಿಕೆಗಳು ಸುಗಮವಾಗಿ ವಾರ ನೆರವೇರುವುದಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆಯಾಗುತ್ತದೆ. ಪ್ರೀತಿ ಪಾತ್ರರಿಗೆ ಕಷ್ಟಕರವಾದ ವಿಷಯಗಳಲ್ಲಿ ತಾವು ಈಗಾಗಲೇ ಸಹಾಯ ಮಾಡಿರುತ್ತೀರಲ್ಲ, ಆ ಸಹಾಯ ಮರಳಿ ನಿಮಗೆ ಸಹಾಯವಾಗುವ ಸಾಧ್ಯತೆ ಇದೆ. ಆದರೂ ನಿಮ್ಮನ್ನು ಎಲ್ಲರೂ ಪ್ರಶಂಸೆಗೆ ಒಳಗಾಗುವಂತೆ ನೋಡಿಕೊಳ್ಳುತ್ತಾರೆ. ವಾರದ ಅಂತ್ಯದ ವೇಳೆಗೆ ಕುಟುಂಬದ ಸಮಸ್ಯೆ ವಿಶೇಷವಾಗಿ ಪರಿಹರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ಸಹ ಸಮಯವನ್ನು ನಿಮ್ಮ ಜೀವನಕ್ಕಾಗಿ ಮೀಸಲಿಡುವುದರಿಂದ ತುಂಬ ಉತ್ತಮವಾದ ಆಲೋಚನೆಗಳೊಂದಿಗೆ ಮುಂದುವರಿಯಿರಿ. ನಿಮ್ಮ ಹೆತ್ತವರ ಆರೋಗ್ಯ ನೋಡಿಕೊಂಡರೆ ತುಂಬ ಉತ್ತಮವಾಗಿದೆ. ವಾರಪೂರ್ತ ತುಂಬ ಶುಭಕರವಾದ ವಿಷಯಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ನೆನೆಸಿದ ಕಾಳುಗಳನ್ನು ಹಸುವಿಗೆ ತಿನ್ನಿಸಿ ಗೋವಿಗೆ ಹಿಂದೆ ನಮಸ್ಕಾರ ಮಾಡಿ ತದನಂತರ ಮುಂದೆ ನಮಸ್ಕಾರ ಮಾಡುವುದರಿಂದ ಜೀವನದ ವೈಶಿಷ್ಟ್ಯ ಉತ್ತಮವಾಗಿ ಬದಲಾವಣೆಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಮಾಡಿ, ಶುಭವಾಗಲಿ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಉತ್ತರದ ದಿಕ್ಕಿನ ತುಂಬ ಅನುಕೂಲವಾಗಿದೆ.
ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ ಈ ವಾರ ನೀವು ಹೊಸ ಮನಸ್ಥಿತಿ, ಕೆಲಸದ ವತಿಯಿಂದ ಮತ್ತು ಉತ್ತಮವಾದ ಒಳ್ಳೆಯ ನೀತಿಯಿಂದ ಪ್ರಯೋಜನ ಪಡೆಯಲು ತುಂಬ ಸಮಾಜದಲ್ಲಿ ನಿಮಗೆ ನೀವು ಖ್ಯಾತಿ ಮತ್ತು ಗೌರವಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ರೀತಿ ನೀತಿಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ. ನೀವು ನಿಮ್ಮ ಕುಟುಂಬದಲ್ಲಿ ವಿಶೇಷವಾದ ಕೆಲಸವನ್ನು ಮೆಚ್ಚುಗೆಯಿಂದ ಮಾಡುವವರಿದ್ದೀರಿ. ನೀವು ಐಷಾರಾಮಿ ವಸ್ತುಗಳಿಗೆ ಹಣವನ್ನು ವಿಶೇಷವಾಗಿ ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಭವಿಷ್ಯಕ್ಕಾಗಿ ಯೋಜನೆಗಳನ್ನು ವಿಶೇಷವಾಗಿ ಆಲೋಚನೆಯಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ರೂಪಿಸಿಕೊಳ್ಳುವವರಿದ್ದೀರಿ. ನಿಮ್ಮ ಮಕ್ಕಳಿಗೂ ಸಹ ರೂಪಿಸಿದರೆ ತುಂಬ ಉತ್ತಮ. ಇನ್ನು ಕುಟುಂಬದಲ್ಲಿ ಸಂಗಾತಿಯೊಂದಿಗಿನ ಬೆಂಬಲವು ಎಲ್ಲರೊಂದಿಗೂ ತುಂಬ ಉತ್ತಮವಾದ ಒಂದು ಬಾಂಧವ್ಯವನ್ನು ಹೊಂದಿ ಉತ್ತಮವಾದ ಕುಟುಂಬದೊಂದಿಗೆ ಈ ವಾರ ಶಾಪಿಂಗ್ಗೆ ಹೋಗಿ ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಇನ್ನು ಭಾನುವಾರ ಮತ್ತು ಶುಕ್ರವಾರಗಳು ತುಂಬ ಉತ್ತಮವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನೇನಾದರೂ ತಾವು ತೆಗೆದುಕೊಳ್ಳುವ ಒಂದು ವಿಚಾರದಲ್ಲಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಪಾದಗಳಿಗೆ ಹಣ ಹೆಚ್ಚು ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿದ್ದರೆ ತುಂಬ ಅನುಕೂಲ. ಅಸಡ್ಡೆ ತೋರಬೇಡಿ, ಅದರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಉತ್ತಮವಾಗಿ ಯೋಗ ಮತ್ತು ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡಿದರಂದು ತುಂಬ ಅನುಕೂಲ. ಇದರೊಂದಿಗೆ ಬುಧವಾರ ಮತ್ತು ಶನಿವಾರ ನಕಾರಾತ್ಮಕವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಅನುಕೂಲವಾದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶಿವ ಸಹಸ್ರನಾಮವನ್ನಾಗಲಿ ವಿಷ್ಣು ಸಹಸ್ರನಾಮವನ್ನಾಗಲಿ ಕೇಳಿದರೆ ಅನ್ನಲು ಬಂದರೆ ಪಠನೆ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣನಿಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವವರಿದ್ದೀರಿ. ಸಂಬಂಧಿಕರೊಂದಿಗಿನ ವಿವಾದಗಳು ಸಂಪೂರ್ಣವಾಗಿ ಹಳೆಯ ವಿವಾದಗಳು ವಾದ ವಿವಾದಗಳು ಬಗೆಹರಿಯುವ ಸಾಧ್ಯತೆ ಇದೆ. ಆದರೆ ಉದ್ಯೋಗಾವಕಾಶಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮವಾದ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಉದ್ಯಮಿಗಳು ಮತ್ತು ಉತ್ಪನ್ನಗಳ ಮಾರಾಟಗಳು ಮಾಡುವತ್ತ ಹೆಚ್ಚಿನ ಗಮನವನ್ನು ತಾವು ಹರಿಸುವವರಿದ್ದೀರಿ. ಇದು ನಿಮ್ಮ ದೀರ್ಘಾವಧಿಯ ಒಂದು ವ್ಯಾಪಾರದ ವಿಸ್ತರಣೆಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹಳೆಯ ಸ್ನೇಹಿತರೊಂದಿಗೆ ಉತ್ತಮವಾದ ಸಂವಹನ, ಉತ್ತಮವಾದ ಒಂದು ಪರಿಕ್ರಮ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಬಾಕಿ ಇರುವ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಈ ವಾರ ನೀವು ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ವಿಶೇಷವಾಗಿ ಖಂಡಿತವಾಗಿಯೂ ಕಾಣುವವರಿದ್ದೀರಿ. ಆದರೆ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇರತಕ್ಕಂಥ ವ್ಯವಸ್ಥೆ ಇರುವವರಿಗೆ ಲಾಭವನ್ನು ವಿಶೇಷವಾಗಿ ಕಾಣುವವರಿದ್ದೀರಿ. ಭಾನುವಾರದಿಂದ ಬುಧವಾರದವರೆಗೆ ಸಮಯವು ತುಂಬ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು ವಿಶೇಷವಾಗಿ ನೀವು ಆತ್ಮೀಯರಿಂದ ನಿಂದನೆಗೆ ಒಳಗಾಗುವ ಸಾಧ್ಯತೆ ಇದೆ. ಒಳ್ಳೆಯ ಒಂದು ಮನಸ್ಥಿತಿಯನ್ನು ಕೆಟ್ಟ ಮನಸ್ಥಿತಿಯತ್ತ ಕಡೆ ಪರಿಣಾಮಕಾರಿಯಾಗಿ ಆಲೋಚನೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಜಾಗ್ರತೆಯಿಂದ ಮಾತಿನಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಗುರುವಾರದಿಂದ ಶುಕ್ರವಾರದವರೆಗಿನ ಸಮಯವು ತುಂಬ ಅನಾನುಕೂಲಕರವಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರವಿರುವ ಬಿಲ್ಲೋಪತ್ರೆಯ ಗಿಡದಲ್ಲಿ ವಿಶೇಷವಾದ ಬಿಲ್ಲೋಪತ್ರೆಗಳನ್ನು ತಂದು ಅದನ್ನು ಸೋಸಿ ಸ್ವಚ್ಛವಾಗಿ ತೊಳೆದು ನಿಮ್ಮ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಬಿಲ್ಲೋಪತ್ರೆಗಳನ್ನು ದಾನವಾಗಿ ಕೊಟ್ಟು ಬರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣನಿಗೆ ಸಂಪೂರ್ಣ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಅತ್ಯುತ್ತಮವಾಗಿರುತ್ತದೆ. ನೀವು ಈ ವಾರವೀರಿ ಸಂಪೂರ್ಣ ಶಾಂತ ರೀತಿಯಿಂದಿದ್ದರೆ ತುಂಬ ಉತ್ತಮ. ಹೋಟೆಲ್ ಉದ್ಯಮಿಗಳಿಗೆ ವಾರ ಉತ್ತಮವಾದ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇದೆ. ಇನ್ನು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗಾಗಿ ವಿಶೇಷವಾಗಿ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇದೆ. ಇನ್ನು ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವ ಒಂದು ಅನುಕೂಲ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಅನುಕೂಲಕರವಾಗುವ ಒಂದು ಯೋಗವಿದೆ. ಜನರು ನಿಮ್ಮ ನಾಯಕತ್ವವನ್ನು ಕೌಶಲ್ಯವತಿಯಿಂದ ಉತ್ತಮವಾದ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ನಿಮ್ಮೊಂದಿಗೆ ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಪ್ರಯತ್ನ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ದೊರೆಯುವ ಸಾಧ್ಯತೆಯೂ ಸಹ ಲಾಭದಾಯಕವಾಗಿದೆ. ನಿಮ್ಮ ಅಭಿಪ್ರಾಯಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ನಿಮಗೆ ಈ ವಾರ ಸಾಧ್ಯವಾಗುವ ಯೋಗ ಕೂಡಿ ಬಂದಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಗುರುವಾರ ಮತ್ತು ಶುಕ್ರವಾರ ತುಂಬ ಆಹ್ಲಾದಕರ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ಳುತ್ತಿದ್ದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ.
ಇನ್ನು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮ. ಸೋಮವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಮಾತಿನ ಮೇಲೆ ಹಿಡಿತದಿಟ್ಟು ಮುಂದುವರೆದರೆ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ವಾರಪೂರ್ತಿ ತಾವು ಕಾಣುವವರಿದ್ದೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪಂಚಾಮೃತ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡಿಸಿಕೊಳ್ಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಪಂಚಾಮೃತಕ್ಕೆ ಈ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯನ್ನು ನಿಮ್ಮ ಕೈಲಾದಷ್ಟು ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಕೊಟ್ಟು ಅಭಿಷೇಕ ಮಾಡಿಸಿಕೊಂಡು ಬಿಲ್ಲೋಪತ್ರೆ ಅರ್ಚನೆಯಾಗಲಿ ಅಥವಾ ಭಸ್ಮಾರ್ಚನೆಯನ್ನಾಗಲಿ ಮಾಡಿಸಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ವಾಸುದೇವಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿದರೆ ತುಂಬ ಉತ್ತಮ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಗಮನಾರ್ಹವಾಗಿ ವಿಶೇಷವಾದ ಲಾಭದೊಂದಿಗೆ ಮುಂದುವರಿಯುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಪ್ರಗತಿಯನ್ನು ಕಾಣುವ ವಾರ ನಿಮ್ಮದಾಗಲಿದೆ. ನೀವು ಹೊಸ ಉಪಕರಣಗಳನ್ನೇನಾದರೂ ಖರೀದಿಸಬೇಕಾದರೆ ಈ ವಾರ ತುಂಬ ಅತ್ಯುತ್ತಮವಾಗಿದೆ. ನಿಮ್ಮ ಕುಟುಂಬದೊಂದಿಗೆ ಶುಭ ಕಾರ್ಯಗಳು ಈ ವಾರ ಆನಂದದಿಂದ ನೆರವೇರುವ ಸಾಧ್ಯತೆ ಇದೆ. ಆದರೆ ಹಳೆಯ ಬಾಕಿ ಇರುವ ಕೆಲಸಗಳನ್ನು ಈ ವಾರ ಪೂರ್ಣಗೊಳಿಸಲು ತುಂಬ ಉತ್ತಮವಾದ ಒಂದು ಸುವರ್ಣಾವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಶ್ರಮಿಸಿದರೆ ತುಂಬ ಉತ್ತಮ. ಅದು ನಿಮಗೆ ಖಂಡಿತವಾಗಿಯೂ ಮುಂದಿನ ಜೀವನದಲ್ಲಿ ಯಶಸ್ಸಿನ ಜೀವನವನ್ನು ತಂದುಕೊಡುವ ಸಾಧ್ಯತೆ ಉತ್ತಮವಾಗಿದೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ವಾರ ಉತ್ತಮವಾದ ಪ್ರಯೋಜನಕಾರವಾದ ವಾರವೆಂದೇ ಹೇಳಬಹುದು. ಪ್ರಯತ್ನಿಸಿ, ತುಂಬ ಶುಭವಾಗಲಿ. ನೀವು ಉತ್ತಮವಾದ ಸಂಬಂಧಿಕರೊಂದಿಗೆ ಗುಣಮಟ್ಟದ ಸಮಯವನ್ನು ಈ ವಾರ ಕಳೆಯಲು ಯತ್ನಿಸುತ್ತೀರಿ. ಅದು ಶುಭವನ್ನು ಸಹ ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಯೋಚಿಸಿದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಅತೃಪ್ತಿಯಾದ ಜೀವನ ಈ ವಾರ ತೃಪ್ತಿಕರವಾಗಿ ನೆರವೇರುವ ಸಾಧ್ಯತೆ ಇದೆ. ಗುರುವಾರದ ಜೊತೆಗೆ ಶನಿವಾರದವರೆಗೆ ಎಲ್ಲ ದಿನಗಳು ತುಂಬ ಅತ್ಯುತ್ತಮವಾದ ಒಂದು ಆಹ್ಲಾದಕರ ದಿನಗಳೆಂದೇ ಹೇಳಬಹುದು. ಇದರೊಂದಿಗೆ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿದರೆ ತುಂಬ ಉತ್ತಮ. ಬುಧವಾರ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಮ್ಮ ದೇಸಿ ನಾಟಿ ಹಸುವಿಗೆ ಅರ್ಥಾತ್ ಜವಾರಿ ಆಕಳಿಗೆ ಕಾಳುಗಳ ಜೊತೆ ಹಸಿ ಮೇವನ್ನು ಬೆಲ್ಲವನ್ನು ತಿನ್ನಿಸಿದರೆ ತುಂಬ ಉತ್ತಮ. ತದನಂತರ ನಂತರ ಆಕಳ ಮುಖಕ್ಕೆ ಮುಂದೆ ನಮಸ್ಕಾರ ಮಾಡುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ. ಇದರೊಂದಿಗೆ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆತ್ಮೀಯರೇ. ಜೊತೆಗೆ ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಹೊಸ ಸಂಬಂಧಗಳನ್ನು ವಿಶೇಷವಾಗಿ ಕಲ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಒಳನೋಟ ಮತ್ತು ಅತ್ಯುತ್ತಮವಾದ ಒಂದು ಬುದ್ಧಿವಂತಿಕೆಯಿಂದ ಸಾರ್ವತ್ರಿಕವಾಗಿ ಎಲ್ಲರೂ ಪ್ರಶಂಸೆಗೆ ಒಳಗಾಗುವಷ್ಟು ಒಂದು ಉತ್ತಮವಾದ ಜ್ಞಾನ ನಿಮ್ಮಲ್ಲಿರುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವ ಒಂದು ಅನುಕೂಲ ಕೂಡಿ ಬರಲಿದೆ. ಅದು ಪ್ರಭಾವಶಾಲಿಯಾಗಿಯೂ ಸಹ ನಿಮ್ಮನ್ನು ಮುನ್ನುಗ್ಗಲು ಅನುಕೂಲ ಮಾಡಿಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲ ವ್ಯಕ್ತಿಗಳೊಂದಿಗೆ ವಿಶೇಷವಾಗಿ ನೀವುಗಳು ಗಂಭೀರವಾದ ಚರ್ಚೆಗಳನ್ನು ಇಲ್ಲಿಯವರೆಗೂ ಅರಿಯಲೇ ಇರತಕ್ಕಂಥ ಎಲ್ಲ ಚರ್ಚೆಗಳನ್ನು ಈ ವಾರ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ನಿಮಗೆ ಒಳ್ಳೆಯ ಅವಕಾಶಗಳು ದೊರೆತು ಪ್ರಮೋಷನ್ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಿಂದಿನ ಆರ್ಥಿಕ ನಷ್ಟಗಳನ್ನು ಸರಿದೂಗಿಸಲು ನಿಮಗೆ ಸಾಧ್ಯವಾಗುವ ಒಂದು ವಾರ ನಿಮ್ಮದೆಂದೇ ಹೇಳಬಹುದು. ಇನ್ನು ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಅನುಕೂಲತೆಗಳು ಕೂಡಿ ಬರುವ ಸಾಧ್ಯತೆ ಇದೆ. ಸಂಬಂಧದಲ್ಲಿ ಅತ್ಯುತ್ತಮವಾದ ಒಂದು ಪ್ರೀತಿ ವಾತ್ಸಲ್ಯ ಮೂಡಿಬರುವ ಸಾಧ್ಯತೆ ಹೆಚ್ಚಾಗಿದೆ. ಅದು ಸೌಹಾರ್ದಯುತವಾಗಿಯೂ ಸಹ ಮುಂದುವರಿಯುವ ಒಂದು ಯೋಗ ಉತ್ತಮವಾಗಿದೆ. ಇನ್ನು ಭಾನುವಾರ, ಸೋಮವಾರ ಮತ್ತು ಶನಿವಾರ ಅತ್ಯಂತ ಶುಭ ದಿನಗಳಾಗಿರುವುದರಿಂದ ಒಳ್ಳೆಯ ವಿಚಾರಕ್ಕೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಂದೆ ತಾಯಿಗಳಿದ್ದರೆ ಅವರ ಪಾದಗಳಿಗೆ ಹಣ ಹೆಚ್ಚು ನಮಸ್ಕರಿಸಿ ಮುಂದುವರಿಯಿರಿ ವೀಕ್ಷಕರೇ. ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಮಂಗಳವಾರ ನಿಮ್ಮ ಅತ್ತೆ ಮಾವನವರ ಮನೆಯಲ್ಲಿ ಸಮಸ್ಯೆಗಳ ಸಾಧ್ಯತೆ ಇರುವುದರಿಂದ ಯಾವ ಗೋಜಿಗೆ ಹೋಗಬೇಡಿ. ಶಾಂತತೆಯಿಂದ ಜೀವನವನ್ನು ಕಾಪಾಡಿಕೊಂಡರೂ ತುಂಬ ಉತ್ತಮ. ಅದರೊಂದಿಗೆ ರಾಜಕೀಯ ನಾಯಕರು ಬುಧವಾರ ತೊಂದರೆಗಳನ್ನು ಈ ವಾರ ವಿಶೇಷವಾಗಿ ಎದುರಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರೇಕ್ಷಕ ಮಿತ್ರರೇ, ಪ್ರತಿದಿನ ಶ್ರೀ ಸೂಕ್ತವನ್ನು ಪಠಣೆ ಮಾಡುವುದಾಗಲಿ ಅಥವಾ ಮನೆಯಲ್ಲಿ ಎಲ್ಲರೂ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕುಟುಂಬದೊಂದಿಗೆ ಕಾಣುವವರಿದ್ದೀರಿ. ಇದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಹಾಶಯರೇ, ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ನೋಡುವುದಾದರೆ ನಿಮ್ಮ ವ್ಯಕ್ತಿತ್ವದ ಪ್ರಭೆ ಈ ವಾರ ಹೆಚ್ಚಾಗುವ ಸಾಧ್ಯತೆ ಇದೆ.
ಮುಂದಿನ ಜೀವನದಲ್ಲಿ ಉತ್ತಮವಾದ ಒಂದು ಕುಟುಂಬ ಸದಸ್ಯರಲ್ಲಿ ತಿಳುವಳಿಕೆ ಮತ್ತು ಪ್ರೀತಿ ವಾತ್ಸಲ್ಯ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿದೆ. ವೀಕ್ಷಕರೇ, ನಿಮ್ಮ ಸಾಮಾಜಿಕ ಸ್ಥಾನಮಾನ ಈ ವಾರ ವಿಶೇಷವಾಗಿ ಅಭಿವೃದ್ಧಿಗೊಳ್ಳುವತ್ತ ನಿಮ್ಮ ಜೀವನ ಸಾಗಲಿದೆ. ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರವೇನಾದರೂ ಮಾಡುವವರಿದ್ದರೆ ಉತ್ತಮವಾದ ಅಭಿವೃದ್ಧಿಯನ್ನು ಈ ವಾರ ಕಾಣಲು ಅನುಕೂಲವಾಗಿದೆ. ಇಲ್ಲಿಯವರೆಗೂ ಕೊಟ್ಟಿರ್ತಕ್ಕಂಥ ಸೈಟ್ಗಳ ಅಮೌಂಟ್ ಬರದೇ ಇದ್ದದ್ದು ಈ ವಾರ ಸ್ವಲ್ಪವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕುಟುಂಬದ ಸೌಕರ್ಯ ಮತ್ತು ಅನುಕೂಲತೆಗಳನ್ನು ನೋಡಿಕೊಂಡು ಖರ್ಚು ಮಾಡಿದರೆ ತುಂಬ ಉತ್ತಮ. ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಹೊರದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಪಾಸ್ಪೋರ್ಟ್ ವೀಸಾ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡುವಲ್ಲಿ ಪ್ರಭಾವಿಯಾಗಿ ಉತ್ತಮವಾದ ಪ್ರಭಾವಶಾಲಿಯಾದ ಒಂದು ಕಾರ್ಯಗಳನ್ನು ಕೈಗೊಳ್ಳುವವರಿದ್ದೀರಿ. ನೀವು ಪ್ರಮುಖ ಗೃಹೋಪಯೋಗಿ ಉಪಕರಣಗಳನ್ನು ಖರೀದಿಸಿದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಬಾಕಿ ಇರುವ ಯೋಜನೆಗಳನ್ನು ಪುನರಾರಂಭಿಸುವಲ್ಲಿ ಈ ವಾರ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಉತ್ತಮವಾದ ಎಲ್ಲ ಬಾಂಧವ್ಯದೊಂದಿಗೆ ನೀವು ನಿಮ್ಮ ಪ್ರಯಾಣ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಹೊರ ಪ್ರಯಾಣ ಹೋಗುವುದಿದ್ದರೂ ಸಹ ತುಂಬ ಅನುಕೂಲಕರವಾಗಿದೆ. ಪಿಕ್ನಿಕ್ ಅಥವಾ ಹೊರದೇಶದ ಪ್ರಯಾಣಕ್ಕೆ ಹೋಗಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ಬಹಳ ಉತ್ತಮವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಕಾರ್ಯಗಳನ್ನು ಈ ವಾರ ಏನಾದರೂ ಮಾಡುವವರಿದ್ದರೆ ಅಥವಾ ನಿರ್ಧಾರ ತೆಗೆದುಕೊಳ್ಳುವುದಿದ್ದರೆ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಕಂಡುಕೊಳ್ಳಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ. ಪ್ರೇಕ್ಷಕ ಮಹಾಶಯರೇ, ತುಂಬ ಉತ್ತಮವಾಗಿರುತ್ತದೆ. ಆದರೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಪಾಲುದಾರರೊಂದಿಗೆ ನೀವು ವಾದ ವಿವಾದಗಳನ್ನು ಮಾಡಬೇಕಾಗುವುದು. ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಶ್ರೀ ದುರ್ಗಾ ಚಾಲೀಸವನ್ನು ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಾರುತಿಯ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ನೋಡುವುದಾದರೆ ನೀವು ಇಲ್ಲಿ ಪಿಕ್ನಿಕ್ ಪ್ರವಾಸಕ್ಕೆ ಹೋಗಲು ಈ ವಾರ ತುಂಬ ಅನುಕೂಲಕರವಾಗಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಉತ್ತಮವಾಗಿ ಸಂತೋಷದಿಂದಿರುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದ್ದಾಗಿದೆ. ಇನ್ನು ಈಗಾಗಲೇ ನೌಕರಿ ಮಾಡುತ್ತಿರುವವರಿಗೆ ಉದ್ಯಮಗಳ ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ನೋಡುವ ಸಾಧ್ಯತೆ ಇದೆ. ಕೆಲಸಗಾರರಿಗೆ ಉತ್ತಮವಾದ ಪ್ರಮೋಷನ್ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಸ್ನೇಹಿತರೊಂದಿಗೆ ಭೇಟಿಯಾಗಿ ಉತ್ತಮವಾದ ಒಂದು ಹಳೆಯ ಬಾಂಧವ್ಯ ಗಟ್ಟಿಗೊಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ವಾರ ಪೂರ್ತಿ ಸಂತೋಷದಿಂದಲೂ ತುಂಬ ಅನುಕೂಲಕರವಾಗಿರುತ್ತದೆ. ಲಾಭಾಂಶದ ಕುರಿತು ನೀವು ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮವಾದ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಈ ವಾರ ಅನುಕೂಲವಿದೆ. ಸಹಿ ಹಾಕುವಾಗ 1 ಸರ್ತಿ ಅಲ್ಲದ 10 ಸರ್ತಿ ವಿಚಾರ ಮಾಡಿ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕಿದರೆ ತುಂಬ ಉತ್ತಮ. ನಿಮ್ಮ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮನೆಯ ಮೇಲೆ ಕಚೇರಿಯ ನವೀಕರಣವನ್ನು ಯೋಜಿಸಲು ಈ ವಾರ ಅನುಕೂಲವಾಗಿದೆ. ಈ ವಾರ ನೀವು ಸಂಗಾತಿಯ ಮೇಲೆ ನಿಮ್ಮ ಪ್ರೀತಿ ಗೌರವ ಸಂಪೂರ್ಣವಾಗಿ ಅಭಿವೃದ್ಧಿಗೊಳ್ಳುವತ್ತ ಸಾಧನೆ ಎಂದು ಕಾಣುವವರಿದ್ದೀರಿ. ಶುಕ್ರವಾರ ಕೇವಲ ನಿಮ್ಮ ಉತ್ತಮವಾದ ಯಶಸ್ಸನ್ನು ಸಾಧಿಸುವಿರಿ. ಹೊಸದನ್ನು ಕಲಿಯಲು ಈ ವಾರ ಅನ್ವೇಷಣೆಗೆ ತುಂಬ ಅನುಕೂಲಕರವಾಗಿದೆ. ಉತ್ಸಾಹದಿಂದ ಮುಂದುವರಿಯಲು ಈ ವಾರ ತುಂಬ ಉತ್ತಮವಾಗಿರುತ್ತದೆ. ಇನ್ನು ಅಜ್ಞಾತ ಭಯ ಅಥವಾ ಹಿರಿಯ ಶತ್ರುಗಳ ಭಯ, ಕುಟುಂಬ ಶತ್ರುಗಳ ಭಯ ಇರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಭಾನುವಾರ ಮತ್ತು ಶನಿವಾರ ಅನಾನುಕೂಲಕ್ಕೆ ಒಳಗಾಗುವ ಸಾಧ್ಯತೆ ಇರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಜಾಗೃತಿಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ನಿಮಗೆ ಅನುಕೂಲವಾದರೆ ದುರ್ಗಾದೇವಿಯ ಧ್ವಜವನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾ ದೇವಸ್ಥಾನದಲ್ಲಿ ಧ್ವಜವನ್ನು ದಾನ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಒಂದು ನಾರಾಯಣನ ಪ್ರಣವ ಮಂತ್ರವನ್ನು ಪಠಣೆ ಮಾಡುವುದರೆ ತುಂಬ ಉತ್ತಮ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ನೋಡುವುದಾದರೆ ನಿಮ್ಮ ದಿನಚರಿಯಲ್ಲಿ ನೀವು ಉತ್ತಮ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮಕ್ಕಳು ಹೊಸ ವೃತ್ತಿ ಅವಕಾಶಗಳನ್ನು ಪಡೆಯುವ ಅನುಕೂಲ ಈ ವಾರ ಕೂಡಿ ಬರಲಿದೆ. ನಿಮ್ಮ ಸಾಧನೆಗಳ ಬಗ್ಗೆ ನೀವು ವಿಶೇಷವಾಗಿ ಹೆಮ್ಮೆಯಿಂದ ಜೀವನವನ್ನು ಅನುಸರಿಸಲು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಸಾಕಷ್ಟು ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ಅದು ನಿಮಗೆ ಆಧ್ಯಾತ್ಮಿಕ ತೃಪ್ತಿಯನ್ನು ಸಹ ಆನಂದವನ್ನು ಸಹ ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಜನರ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಯಶಸ್ಸನ್ನು ಸಾಧಿಸುವಲ್ಲಿ ಉತ್ತಮ ಒಂದು ವ್ಯವಸ್ಥೆಯನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ಕುಟುಂಬದ ಜವಾಬ್ದಾರಿಗಳ ಹೊರೆಯನ್ನು ನೀವು ವಿಶೇಷವಾಗಿ ಹೊರುವ ಒಂದು ಅನುಕೂಲ ನಿಮಗೆ ಕೂಡಿ ಬರಲಿದೆ. ಈ ವಾರ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಸಾಮಾಜಿಕ ಸಂಪರ್ಕಗಳು ಅಥವಾ ಕುಟುಂಬದೊಂದಿಗಿನ ಒಂದು ವೈಯಕ್ತಿಕ ವಿಷಯಗಳು ಈ ವಾರ ತುಂಬ ಯಶಸ್ಸನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯ ನಿರ್ಧಾರದೊಂದಿಗೆ ತಾವು ಮುಂದುವರೆದರೆ ತುಂಬ ಉತ್ತಮ. ಇನ್ನು ಗುರುವಾರ ಮತ್ತು ಶನಿವಾರ ವಿಶೇಷವಾಗಿ ಕಾಳಜಿ ವಹಿಸಿದರೆ ತುಂಬ ವಿಶೇಷವಾದ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು
ನೀವುಗಳು ಭಾವನಾತ್ಮಕ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮಾತಿನಲ್ಲಿ ಹಿಡಿತ ಇಟ್ಟು ತಾಳ್ಮೆಯಿಂದ ಒಂದು ಆಲೋಚಿಸಿ ಪ್ರಾಮಿಸ್ ಮಾಡುವುದರಾಗಲಿ ಆಣೆ ಮಾಡುವುದಿದ್ದರೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ವೀಕ್ಷಕರೇ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಸ್ನಾನ ಮಾಡಿದ ನಂತರ ನಿಮ್ಮ ನೆಚ್ಚಿನ ಒಂದು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸಿದ್ಧಕುಂಜಿಕಾ ಸ್ತೋತ್ರವನ್ನಾಗಲಿ ಅಥವಾ ಸಿದ್ಧಿವಿನಾಯಕನ ಒಂದು ಸ್ತೋತ್ರವನ್ನಾಗಲಿ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವವರಿದ್ದೀರಿ. ಇದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ನೋಡುವುದಾದರೆ ವಾರದ ಆರಂಭವು ಸಾಕಷ್ಟು ಉತ್ತಮವಾಗಿರುತ್ತದೆ. ಈ ವಾರ ನಿಮಗಾಗಿ, ನಿಮ್ಮ ಕುಟುಂಬದವರಿಗಾಗಿ, ನಿಮ್ಮ ಗೆಳೆಯರಿಗಾಗಿ ಜೀವನ ಶೈಲಿ ಸಾಕಷ್ಟು ವಿಶೇಷವಾಗಿ ಸಮಯವನ್ನು ಮೀಸಲಿಡುವವರು ನೀವಿದ್ದೀರಿ. ಕಾನೂನು ವಿಷಯಗಳಲ್ಲಿ ಗೆಲುವಿನ ಬಲವಾದ ಸಾಧ್ಯತೆ ಇರುವುದರಿಂದ ಕೋರ್ಟ್ ಕಚೇರಿಗಳಲ್ಲಿ ಇಲ್ಲಿಯವರೆಗೆ ಇತ್ಯರ್ಥವಾಗದೇ ಇರುವ ಎಲ್ಲ ಕೇಸುಗಳು ಇತ್ಯರ್ಥವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಕರಿಕೋಟ್ ಧರಿಸಿರುವ ಸಂಪೂರ್ಣ ವಕೀಲರಿಗೆ ಅನಾರೋಗ್ಯಕ್ಕೀಡಾಗುವ ಸಾಧ್ಯತೆ ಇರುವುದರಿಂದ ಎಲ್ಲರೂ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಯೋಗ ಪ್ರಾಣಾಯಾಮದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಬಲವಾದ ಸಾಧ್ಯತೆ ಈ ವಾರ ಕೂಡಿ ಬರುವ ಒಂದು ಅನುಕೂಲ ನಿಮಗೆ ಇದೆ. ಇನ್ನು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಗೆ ಒಳ್ಳೆಯ ಸಾಧನೆಗಳ ಬಗ್ಗೆ ನೀವು ಹೆಚ್ಚಿನ ಒಂದು ವಿಷಯವನ್ನು ತಿಳಿಸಿ ಹೆಮ್ಮೆ ಪಡುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣದ ಜೊತೆಗೆ ಧಾರ್ಮಿಕ ವಾತಾವರಣವೂ ಸಹ ಕೂಡಿ ಬರುವ ಒಂದು ವ್ಯವಸ್ಥೆ ಕೂಡಿ ಬರಲಿದೆ. ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಸೌಕರ್ಯ ಮತ್ತು ಅನುಕೂಲತೆಗಳನ್ನು ನೋಡಿಕೊಂಡರೆ ತುಂಬ ಉತ್ತಮ. ಆದರೆ ವಾರಪೂರ್ತಿ ನೋಡುವುದಾದರೆ ಭಾನುವಾರ, ಸೋಮವಾರ, ಗುರುವಾರಗಳು ವಾರದಲ್ಲಿ ತುಂಬ ಅನುಕೂಲಕರವಾದ ಒಂದು 3 ದಿನದ ವಾರಗಳೆಂದೇ ಹೇಳಬಹುದು. ಇದರೊಂದಿಗೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ನಿಮಗೆ ಹತ್ತಿರವಿರುವ ಲಕ್ಷ್ಮೀ ದೇವಿಗಾಗಲಿ ಅಥವಾ ನಿಮ್ಮ ಗ್ರಾಮ ದೇವತೆಗಾಗಲಿ, ನಿಮಗೆ ಇಷ್ಟವಾದ ದೇವಿಯ ದೇವಸ್ಥಾನದಲ್ಲಿ ಯಾವುದೇ ಹೆಣ್ಣು ದೇವಿಯ ದೇವಸ್ಥಾನವಿರಲಿ, ಅಲ್ಲಿ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಾಣಬೇಕಾದರೆ ಸುಗಂಧ ದ್ರವ್ಯಗಳನ್ನು ದಾನ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಸೆಂಟ್ಸ್ ಅಥವಾ ಪರ್ಫ್ಯೂಮನ್ನು ತಾಯಿಗೆ ದಾನ ಮಾಡಿದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಹಾಶಯರೇ. ಅದರೊಂದಿಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣನಿಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ನಿಮಗೆ ಒಂದು ಪ್ರಮುಖ ಕಂಪನಿಯಿಂದ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ. ನೀವಾದರೂ ಪ್ರಯತ್ನಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಕುಟುಂಬದೊಂದಿಗೆ ನೀವು ಒಳ್ಳೆಯ ಸ್ಥಳದಲ್ಲಿ ಊಟಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ವಿಷಯಗಳನ್ನು ತಾವು ಈ ವಾರ ಕಲಿಯುವವರಿದ್ದೀರಿ. ಪ್ರಯತ್ನಿಸಲು ತುಂಬ ಅವಕಾಶವಾಗಿರುತ್ತದೆ. ವಿದ್ಯಾರ್ಥಿಗಳಾದರೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಯತ್ನಗಳು ಬೇಕಾಗಬಹುದು. ಇನ್ನು ನಿಮ್ಮ ವೈಯಕ್ತಿಕ ಜೀವನವು ಸಾಕಷ್ಟು ಆಹ್ಲಾದಕರವಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಜನರು ನಿಮ್ಮ ಉದಾರ ಸ್ವಭಾವವನ್ನು ಸಂತೋಷದಿಂದ ಕಂಡುಕೊಳ್ಳುವವರಿದ್ದಾರೆ. ಯಾವಾಗಲೂ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿಟ್ಟುಕೊಳ್ಳುವ ಒಂದು ವ್ಯವಸ್ಥೆ ನಿಮಗೆ ಭಗವಂತನಿಂದಲೇ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ವೈಯಕ್ತಿಕ ವಿಷಯಗಳಲ್ಲಿ ಸಂಬಂಧಿಕರನ್ನು ಸಲಹೆಗಳನ್ನು ಸ್ವೀಕರಿಸಿದರೆ ತುಂಬ ಉತ್ತಮ. ನೀವು ಉತ್ತಮವಾದ ವಿಷಯದಲ್ಲಿ ಜಾಗರೂಕತೆಯಿಂದ ಮುಂದುವರೆದರೆ ತುಂಬ ಅನುಕೂಲ. ನಿಮ್ಮ ಕೆಲಸ ಸರಾಗವಾಗಿ ಈ ವಾರ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಹೆಚ್ಚಿನ ಲಾಭವನ್ನು ಸಹ ವ್ಯಾಪಾರ ವ್ಯವಹಾರಸ್ಥರು ಕಂಡುಕೊಳ್ಳುವರಿದ್ದೀರಿ. ಇನ್ನು ರೈತಾಪಿ ವರ್ಗದವರಿಗೂ ಉತ್ತಮವಾದ ಲಾಭವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ಮಂಗಳವಾರ ಮತ್ತು ಬುಧವಾರ ಹೊಸ ಉದ್ಯಮಗಳಿಗೆ ಏನಾದರೂ ಕೈ ಹಾಕುವ ವ್ಯವಸ್ಥೆ ಇದ್ದರೆ ರೈತಾಪಿ ವರ್ಗದವರಾಗಲಿ ಸಾಮಾನ್ಯರಿಗಾಗಲಿ ಸಂಪೂರ್ಣ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ಇದರೊಂದಿಗೆ ವಿಶೇಷವಾಗಿ ಸ್ವಲ್ಪ ಅನಾರೋಗ್ಯಕ್ಕೆ ಬೀಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಪ್ರೇಕ್ಷಕ ಮಹಾಶಯರೇ. ಭಾನುವಾರ ಮತ್ತು ಗುರುವಾರ ಸ್ವಲ್ಪ ಶುಭವಿಲ್ಲದ ದಿನಗಳು ನಿಮಗೆ ಕೂಡಿ ಬರುವುದರಿಂದ ಹೆಚ್ಚಿನ ರೀತಿಯಿಂದ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಬೆಳಗ್ಗೆ ಎದ್ದ ಕೂಡಲೇ ತಲೆ ಸ್ನಾನ ಮಾಡಿ ಅನುಕೂಲವಾದರೆ ಪ್ರತಿದಿನ ಸೂರ್ಯನಿಗೆ ಕೆಂಪು ಚಂದನದ ಬೆರೆಸಿದ ನೀರನ್ನು ಅರ್ಘ್ಯವನ್ನು ಮಾಡಿ ಆ ಭಗವಂತನ ನೀರನ್ನು ತುಳಸಿಗೆ ಅರ್ಪಣೆ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ. ಚಂದನ ಸಿಗದೇ ಇದ್ದರೆ ನಿಮ್ಮ ಮನೆಯಲ್ಲಿರುವ ಕುಂಕುಮವನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಆ ಮಡಿಯಿಂದ ಆ ಸೂರ್ಯನಾರಾಯಣನಿಗೆ ನಿಮಗೆ ಬಂದರೆ ಗಾಯತ್ರಿ ಮಂತ್ರವನ್ನು ಓಂ ಭೂರ್ಭುವಸ್ವಃ ಓಂ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎನ್ನುವ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ ಆ ಸೂರ್ಯನಾರಾಯಣನಿಗೆ ಆ ಒಂದು
ವಿಶೇಷವಾದ ಮಡಿಯ ನೀರನ್ನು ಉದಕವನ್ನು ಭಗವಂತನಿಗೆ ತೋರಿಸಿ ಆ ನೀರನ್ನು ತುಳಸಿಯ ಗಿಡಕ್ಕೆ ಹಾಕುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ವಾರಪೂರ್ತಿ ಕಾಣುವವರಿದ್ದೀರಿ. ಇದರೊಂದಿಗೆ ತಾವುಗಳು ವಾರಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಹಾಶಯರೇ, ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ಪ್ರೇಕ್ಷಕ ಮಹಾಶಯರೇ ಈ ವಾರದ ಒಂದು ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ. ಸಾಧ್ಯವಾದಷ್ಟು ವಿಶೇಷವಾದ ಒಂದು ವಿಡಿಯೋವನ್ನು ತಮಗೆ ತಿಳಿಸಿಕೊಟ್ಟಿರುತ್ತೇನೆ. ತಾವುಗಳು ಅನುಕೂಲ ಮಾಡಿಕೊಂಡು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮುಂದಿನ ವಾರ ಮತ್ತೆ ಭೇಟಿಯಾಗುವ ಒಂದು ಒಳ್ಳೆಯ ಕಾರ್ಯವನ್ನು ತಾವು ಮಾಡಿಕೊಂಡು ನಡೆಸಿಕೊಡುವವರಿದ್ದೀರಿ. ನಮ್ಮೊಂದಿಗೆ ನಡೆಸಿಕೊಂಡು ಉತ್ತಮವಾದ ಫಲಿತಾಂಶದಿಂದ ನಾವು ನೀವುಗಳೆಲ್ಲರೂ ಮುಂದುವರಿಯೋಣ ಎಂದು ಹೇಳುತ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಮ್ಮ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದಿ ಜಗದ್ಗುರುಗಳ ಕೃಪಾಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ ವಿದ್ಯಾರ್ಥಿನಿಯರಾಗಿ ವಯೋವೃದ್ಧರಾದಿಯಾಗಿ ಎಲ್ಲರಿಗೂ ದೊರೆತು ಎಲ್ಲರೂ ಶುಭದಿಂದ ಸಂತೋಷದಿಂದ ಸನ್ಮಂಗಳದಿಂದ ಜೀವನವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವತ್ತ ಸಾಗಲಿಯ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.